ವೆಲ್ಕಮ್ ಟು ರೂಮ್ ಮೇಕರ್ ಸೀರೀಸ್ ಪಾರ್ಟ್ 4. ನಿಮಗೆ ಇಲ್ಲಿ ಏನು ಫೋಟೋ ಕಾಣಿಸ್ತಿದೆಯೋ ಅದನ್ನು ನಾನು ಇನ್ಸ್ಪಿರೇಷನ್ ಆಗಿ ತಗೊಂಡು ಪೀಸ್ ಆಫ್ ಪೇಪರ್ಸ್ನ ಕಟ್ ಮಾಡಿ ಕಲರ್ ಒಳಗಡೆ ಅದನ್ನು ಹಾಕಿ ಬಿಸಿಲಿಗೆ ಸ್ವಲ್ಪ ಹೊತ್ತು ಆರಕ್ಕೆ ಇಟ್ಟಿದ್ದೆ. ನೀವು ಕಲರ್ ಪೇಪರಲ್ಲೂ ಕೂಡ ಮಾಡ್ಕೋಬೋದು, ಬಟ್ ನನಗೆ ಕಲರ್ ಪೇಪರ್ಸ್ ಇರಲಿಲ್ಲ ಮನೆಯಲ್ಲಿ. ಅವ್ರಿಗೂ ಕಾಯಕ್ಕಾಗ್ದಲೆ ನಾನು ಈ ಥರ ಆಲ್ಟರ್ನೇಟಿವ್ ಆಗಿ ಈ ಥರ ಮಾಡಿಕೊಂಡೆ. ಅದಾದಮೇಲೆ ಈ ಥರ ಫ್ಲವರ್ಸ್ ಮಾಡಿಕೊಂಡೆ. ಅದಾದಮೇಲೆ ನೀವು ಈ ಟ್ರಂಕ್ ಅಂದರೆ ಟ್ರೀ ಟ್ರಂಕಿಗೋಸ್ಕರ ಯಾವುದಾದ್ರು ಪಾರ್ಸಲ್ ಕವರ್ಸ್ನ ಯೂಸ್ ಮಾಡ್ಬೋದು, ಬಟ್ ನನ್ನ ಹತ್ರ ಇದಿರಲಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಬೈಂಡಿಂಗ್ನ ಯೂಸ್ ಮಾಡ್ತಾಯಿದ್ದೀನಿ, ಓಲ್ಡ್ ಬೈಂಡಿಂಗ್ಸ್ನ. ಅದಾದಮೇಲೆ ಇದರ ಕಡ್ಡಿಗಳಿಗೆ ನೀವು ಫ್ಲವರ್ಸ್ನ ಕಟ್ಕೊಂಡ್ಬಿಟ್ರೆ ಒಳ್ಳೆಯದು. ಯಾಕಂದರೆ ರೂಫ್ ಮೇಲ್ಗಡೆ ಟಾಪ್ ಆಫ್ ದಿ ವಾಲ್ಗೆ ಹಾಕ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ನೀವು ಒಂದೊಂದೇ ಫ್ಲವರ್ಸ್ನ ಅಂಟಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ. ಸೊ ನಾನು ಸಿಂಗಲ್ ಹ್ಯಾಂಡ್ ಆಗಿರೋದ್ರಿಂದ ನಂಗೆ ಯಾರೂ ಹೆಲ್ಪಿಂಗ್ ಕೂಡ ಇಲ್ಲ. ಸೊ ಎಲ್ಲ ನಾನೇ ಮಾಡ್ಕೋಬೇಕಾಗಿರೋದು. ಸೊ ಔಟ್ಪುಟ್ ಹೀಗೆ ಬಂದಿದೆ. ಈ ಔಟ್ಪುಟ್ ಹೆಂಗೆ ಬಂದಿದೆ ಅಂತ 10 ಔಟ್ ಆಫ್ ಪ್ಲೀಸ್ ಯಾರಾದರೂ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಕಡೆ ಪರ್ಪಲ್ ವಾಲ್ ಮೇಲೆ ಏನು ಫೋಟೋಸ್ ನೋಡ್ತಾ ಇದ್ದೀರಿ, ಅದು ಆಲ್ರೆಡಿ ನನ್ನ ಹತ್ರ ನಾನು DIY ಮಾಡಿದ್ದೆ ಕೂಡ. ಏನಿಲ್ಲ, ಲೀಫ್ದಿರುತ್ತಲ್ಲ ಅದಕ್ಕೆ ಒಂದು ಫೋಟೋಸ್ನ ದಾರದ ಮುಖಾಂತರ ಹಾಕಿ ಆ ದಾರಕ್ಕೆ ಬೀಡ್ಸ್ನ ಅಟ್ಯಾಚ್ ಮಾಡಿದ್ದೆ. ವೈಟ್ ವಾಲ್ ಮೇಲೆ ಇತ್ತು, ನೀವು ಹಳೆ ವೀಡಿಯೋಸ್ನ ನೋಡಿದರೆ. ಅಲ್ಲಿಗೆ ಬೇರೆ ಏನಾರು ಮಾಡೋಣ ಅಂತ ಈ ಫೋಟೋಸ್ನ ಈ ಕಡೆ ಹಾಕಿದ್ದೀನಿ. ಆ್ಯಂಡ್ ಒಬ್ಳಿಗೆ ಇಷ್ಟನ್ನು ಮಾಡೋ ಅಷ್ಟೊತ್ತಿಗೆ ನಿಜವಾಗ್ಲೂ ತುಂಬಾ ಸುಸ್ತಾಗೋಯ್ತು. ಬಟ್ ಇಟ್ಸ್ ಓಕೆ, ನನ್ನ ಡ್ರೀಮ್ ಇದು, ನನ್ನ ರೂಮ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತ. ಫೈನಲಿ ಐ ಆಮ್ ಡೂಯಿಂಗ್. ನೆಕ್ಸ್ಟ್ ಪಾರ್ಟ್ 5ಅಲ್ಲಿ ಏನು ಮೇಕ್ ಓವರ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಪಾರ್ಟ್ 5 ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಈ ಔಟ್ಪುಟ್ ಹೇಗೆ ಬಂದಿದೆ ಅಂತ ನೋಡ್ಕೊಬನ್ನಿ.